ಸಿಂಪಲ್ ಕ್ಯಾಂಡಲ್ ಹೋಲ್ಡರ್ಗೆ ಬೇಕಾಗಿರುವಂತಹ ಐಟಮ್ಸ್ಗಳನ್ನೆಲ್ಲ ನೋಡ್ಕೊಳ್ಳಿ. ಫಸ್ಟ್ ನಾವು ಈ ಬ್ಲ್ಯಾಕ್ ಕಲರ್ ಏನು ನೋಡ್ತಾ ಇದ್ದೀವಲ್ಲ, ಇದು ನಮ್ಮ ತಲೆಗೆ ಅಂದರೆ ತುರುಬು ಹಾಕ್ಕೊಳ್ತೀವಲ್ಲ, ತುರುಬಿಗೆ ಹಾಕ್ಕೊಳ್ಳೋ ಅಂಥ ಒಂದು ಬೋ ಅಂತ ಹೇಳ್ತಾರಲ್ಲ ಅದು. ಇದು ನೋಡಿ, ನಾವು ಏನು ಹೇರ್ ಸ್ಟೈಲಿಗೆ ಹಾಕೋತೀವಲ್ಲ, ಹೇರ್ ಸ್ಟೈಲ್ ತುರುಬು ಏನು ಮಾಡ್ಕೊಳ್ತೀವಲ್ಲ, ಆ ತುರುಬಿಗೆ ಹಾಕ್ಕೊಳ್ಳುವಂಥ ಬೋ ಇದು. ಅದಾದಮೇಲೆ ಬ್ಯೂಟಿಫುಲ್ ಆಗಿರೋವಂಥ ಕ್ಯಾಂಡಲ್ಸ್ ಇಟ್ಕೊಂಡಿದ್ದೀನಿ. ಆಮೇಲೆ 2 ಕಲರ್ ಗ್ರೀನ್ ಆ್ಯಂಡ್ ಪಿಂಕ್ ಸ್ಯಾಟಿನ್ ರಿಬ್ಬನ್ ಇಟ್ಕೊಂಡಿದ್ದೀನಿ. ಹಾಗೆ ಕತ್ರಿ, ಹಾಗೆಯೇ ನಾವೇನು ಹೇರ್ ಸ್ಟೈಲಿಗೆ ಹಾಕ್ಕೊಳ್ತೀವಲ್ಲ ಮಲ್ಲಿಗೆ ದಿಂಡು, ಇದು ನೋಡಿ ಮಲ್ಲಿಗೆ ದಿಂಡು, ಇದನ್ನು ಕೂಡ ನಾವು ಹೇರ್ ಸ್ಟೈಲಿಗೆ ಹಾಕ್ಕೊಳ್ತೀವಿ. ಹಾಗೆಯೇ ಇಲ್ಲಿ ಪಿನ್ ಇಟ್ಕೊಂಡಿದ್ದೀನಿ, ಪಿನ್ಗಳು, ಹಾಗೆಯೇ ಗುಂಡು ಪಿನ್ ಇಟ್ಕೊಂಡಿದ್ದೀನಿ. ಇದು ಇಷ್ಟೇ ವಸ್ತುಗಳನ್ನು ಉಪಯೋಗಿಸ್ಬಿಟ್ಟು ಈಗ ಸಿಂಪಲ್ ಆಗಿರೋವಂಥ ಕ್ಯಾಂಡಲ್ ಹೋಲ್ಡರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಈ ಸ್ಯಾಟಿನ್ ರಿಬ್ಬನ್ ಏನಿದೆಯಲ್ಲ, ಇದನ್ನೆಲ್ಲ ನಾವು ಸ್ವಲ್ಪ ಉದ್ದಕ್ಕೆ ನಾವು ಇದನ್ನು ಬಿಚ್ಕೊಳ್ತಾ ಹೋಗಬೇಕು. ಅಂದರೆ ಈ ರೀತಿ ಇದು ರಿಂಗಲ್ಲಿ ಇರುತ್ತೆ, ಈ ರೀತಿ ನಾನು ಇದನ್ನೆಲ್ಲ ಹೀಗೆ ಬಿಡಿಸ್ಕೊಂಡಿದ್ದೀನಿ ನೋಡಿ. ಇದನ್ನೆಲ್ಲ ನಾವು ಆದಷ್ಟು ಇದಕ್ಕೆ ಸುತ್ತಲಿಕ್ಕೆ ಎಷ್ಟು ಬೇಕು ಅಂದರೆ ಈ ಬೋ, ಈ ಹೇರ್ ಸ್ಟೈಲ್ ಬೋ ಏನಿದೆಯಲ್ಲ ಬ್ಲ್ಯಾಕ್ ಕಲರ್, ಇದಕ್ಕೆ ಸುತ್ತಲಿಕ್ಕೆ ಅಂದ್ಬಿಟ್ಟು ನಾನು ಎಲ್ಲ ಹೀಗೆ ಬಿಚ್ಕೊಂಡಿದ್ದೀನಿ. ಬಿಚ್ಕೊಂಡು ಆದಮೇಲೆ ಒಂದು ಪಿನ್ನನ್ನು ತಗೊಂಡು ಈ ತುದಿ ಏನಿದೆ ನೋಡಿ, ಈ ಸ್ಯಾಟಿನ್ ರಿಬ್ಬನ್ ತುದಿಗೆ ಹೀಗೆ ಗಂಟು ಹಾಕ್ಕೊಳ್ಳಿ. ಜಸ್ಟ್ ಗಂಟು ಹಾಕಿ ನಾಟ್ ಹಾಕ್ಕೊಂಡಾದಮೇಲೆ ಈ ಪಿನ್ನನ್ನು ಇದರೊಳಗಡೆ ಹಾಕ್ಕೊಂಡು ಹೀಗೆ ಪಿನ್ನನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಆದಮೇಲೆ ಈ ಏನು ಬೋ ಇದೆಯಲ್ಲ, ಇದರ ಒಳಗಡೆ ನಾವು ಈಗ ಈ ಪಿನ್ನನ್ನು ನೋಡಿ ಇದರೊಳಗಡೆನೇ ತರಬೇಕು. ತಂದು ಆದಮೇಲೆ ನಮಗೆ ಎಷ್ಟು ಸಾಧ್ಯನೋ ಅಲ್ಲಿವರೆಗೂ ಇದಕ್ಕೆ ಎಷ್ಟು ಬೇಕಾಗತ್ತೋ ಅಷ್ಟನ್ನು ನಾವು ಈ ಸ್ಯಾಟಿನ್ ರಿಬ್ಬನನ್ನು ಎಳ್ಕೋಬೇಕು. ಹೀಗೆ ಒಂದು ಕೈಯಿಂದ ಹೀಗೆ ಇಟ್ಕೊಂಡು ಈ ಏನು ನಾವು ಪಿನ್ ಹಾಕ್ಕೊಂಡಿದ್ದೇವಲ್ಲ, ಈ ಪಿನ್ನನ್ನು ಇದರೊಳಗಡೆ ತೋರಿಸ್ಕೋಬೇಕು. ನೀಟಾಗಿ ಎಲ್ಲ ಕಡೆಗೂ ನಾವು ಈ ಬೋ ಸುತ್ತಲೂ ನಾವು ಈ ಸ್ಯಾಟಿನ್ ರಿಬ್ಬನನ್ನು ಹೀಗೆ ಸುತ್ತಕೊಳ್ತಾ ಹೋಗಬೇಕು. ಇಲ್ಲಿ ನೋಡಿ ನಾನು ಸುತ್ತಕೊಳ್ತಾ ಇದ್ದೀನಿ. ಹೀಗೆ ಸುತ್ತಲೂ ಈ ಏನು ಈ ಬೋ ಇದೆಯಲ್ಲ, ಇದು ಈ ಬ್ಲ್ಯಾಕ್ ಕಲರ್ ಬೋ ಏನಿದೆಯಲ್ಲ, ಇದು ಕಾಣಿಸ್ಬಾರ್ದು. ಹಾಗೆ ನಾವು ನೀಟಾಗಿ ಈ ಸ್ಯಾಟಿನ್ ರಿಬ್ಬನನ್ನು ಸುತ್ತಕೊಳ್ತಾ ಹೋಗಬೇಕು. ಈಗ ನೋಡಿ ನಾನು ಸುತ್ತಕೊಂಡಿದ್ದೀನಿ. ಇಲ್ಲಿ ಈ ಥರ ನಾವು ಫುಲ್ ಈ ಏನು ಬೋ ಫುಲ್ ನಾನು ಸುತ್ತಕೊಳ್ತೀನಿ. ಹೀಗೆ ಎಂಡ್ವರೆಗೂ ಸುತ್ತಕೋಬೇಕು. ಈ ಸ್ಯಾಟಿನ್ ರಿಬ್ಬನ್ ಫುಲ್ ನಾವು ಈ ಬೋ ಏನಿದೆಯಲ್ಲ, ಈ ತುರ್ಬಿಗೆ ಹಾಕ್ಕೊಳ್ಳೋ ಬೋ ಇದೆಯಲ್ಲ, ಇದಕ್ಕೆ ನಾವು ಫುಲ್ಲು ಸುತ್ತಕೋಬೇಕು. ನೋಡಿ ಸುತ್ತಕೊಂಡಿದ್ದೀನಿ. ಈಗ ನೋಡಿ ರೆಡಿ ಆಯಿತು. ಈ ಎಂಡಿಗೆ ನಾವು ಒಂದು ಗುಂಡು ಪಿನ್ ಹಾಕಿಬಿಟ್ಟು ಲಾಕ್ ಮಾಡ್ಕೋಬೇಕು. ಎಂಡೇನು ಬರುತ್ತಲ್ವಾ, ಈಗ ನೋಡಿ ಈ ಎಂಡಿದೆಯಲ್ಲ, ಇದನ್ನು ನಾನು ಇಲ್ಲೇ ಜಸ್ಟ್ ಹಿಂಭಾಗಕ್ಕೆ ನಾನು ಒಂದು ಗುಂಡು ಪಿನ್ ಹಾಕ್ಕೊಳ್ತೀನಿ. ಅದಕ್ಕೆ ಈ ಗುಂಡು ಪಿನ್ ಹಾಕಿ ಇದನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕು. ಇದು ನೋಡಿ ಒಂದು ರಿಂಗ್ ರೆಡಿ ಆಯಿತು.
ಇದು ಇನ್ನೊಂದು ಬೋ ಏನ್ ನಾನು ನಿಮಗೆ ತೋರಿಸಿದ್ನಲ್ಲ ಆಗ್ಲೇನೆ, ಇನ್ನೊಂದು ಬೋಗೆ ನಾನು ಈ ರೀತಿ ಗ್ರೀನ್ ಕಲರ್ ಸ್ಯಾಟಿನ್ ರಿಬ್ಬನ್ ಅನ್ನ ಸುತ್ತಕೊಂಡು ಇಟ್ಕೊಂಡಿದ್ದೀನಿ. ಇದು ಪಿಂಕ್ ನಾನು ಆಗ್ಲೇನೆ ನಿಮಗೆ ತೋರಿಸಿದ್ನಲ್ಲ, ಒಂದು ಪಿಂಕ್ ಒಂದು ಗ್ರೀನ್. ಇದು ಕ್ಯಾಂಡಲ್ ಹೋಲ್ಡರ್ಗೆ ನಾನು ಮಾಡ್ಕೊಂಡಿರುವಂತ ಒಂದು ಬೇಸ್. ಈಗ ಇದನ್ನ ಹೇಗೆ ಡೆಕೋರೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾವು ಒಂದು ಗುಂಡ್ಪಿನ್ನಿಗೆ ಈ ರೀತಿ ನಾವು ಏನು ಗೋಲ್ಡ್ ಮಣಿಗಳು ಬರುತ್ತಲ್ವಾ, ಈಗ ಸ್ಮಾಲ್ ಮತ್ತೆ ಇದು ನಾನು ಸ್ಮಾಲ್ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಬಿಗ್ ಸೈಜ್ ಮಣಿನ ತಗೊಂಡಿದ್ದೀನಿ. ಈ ಗುಂಡ್ಪಿನ್ನಿಗೆ ಇದನ್ನ ಹಾಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ಮಣಿಗಳನ್ನ ಫಸ್ಟ್ ನಾವು ಚಿಕ್ಕ ಮಣಿನ ಹಾಕೋಬೇಕು, ಏಕೆಂದ್ರೆ ಈ ಹೋಲ್ಸ್ ಚಿಕ್ಕದಿರುತ್ತಲ್ಲ, ಈಗ ನೋಡಿ ಇದು ಹೊರಗಡೆ ಬರೋದಿಲ್ಲ, ಈ ಗುಂಡ್ಪಿನಿಂದ ಹೊರಗಡೆ ಈ ಮಣಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಫಸ್ಟ್ ಚಿಕ್ಕ ಗೋಲ್ಡ್ ಮಣಿನ ನಾನು ಹಾಕೊಂಡಿದ್ದೀನಿ ನೋಡಿ. ಇದಾದ್ಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಮಣಿನ ಹಾಕೊಳ್ತೀನಿ. ಈಗ ಈ ಮಣಿ ಇದರಿಂದ ಹೊರಗೆ ಬರೋದಿಲ್ಲ, ಇದು ನೋಡಿ. ಅದಕ್ಕೆ ನಾನು ಈ ರೀತಿ ಈ ಗುಂಡ್ಪಿನ್ ಒಳಗಡೆ ಫಸ್ಟ್ ಚಿಕ್ಕ ಮಣಿ ಮತ್ತೆ ಆಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಮಣಿನ ಹಾಕಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸುತ್ತೆ ನೋಡಿ, ಈ ತರ ಎಲ್ಲ ರೆಡಿ ಮಾಡಿ ಈ ಬೆಂಡ್ ಒಳಗಡೆ ಇದನ್ನ ಚುಚ್ಚಿಬಿಟ್ರೆ ಆಯ್ತು, ಅದು ಅಲ್ಲೇ ಇರುತ್ತೆ. ಈ ರೀತಿ ನಾನು ಮಣಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೇ ಈಗ ನಾನು ಆಗ್ಲೇ ಏನ್ ಸ್ಯಾಟಿನ್ ರಿಬ್ಬನ್ ನಾನು ಸುತ್ತಿದ್ನಲ್ಲ, ಆ ಬೋ ಒಳಗಡೆ ನಾನೀಗ ಇದನ್ನ ಡೆಕೋರೇಟ್ ಮಾಡ್ತಾ ಹೋಗ್ತೀನಿ. ಇದನ್ನ ನೋಡಿ ಅಲ್ಲಲ್ಲೇ ನಾವು ಚುಚ್ಕೊಳ್ತಾ ಹೋದ್ರೆ ಆಯ್ತಷ್ಟೇ. ದೂರಕ್ಕೆ ಅಲ್ಲಲ್ಲೇ ಒಂದೊಂದು ನಾವು ಚುಚ್ಕೊಳ್ತಾ ಹೋಗ್ಬೇಕು. ಈ ಬೋಗೆ ನಾವು ಸ್ಯಾಟಿನ್ ರಿಬ್ಬನ್ ಏನ್ ಸುತ್ತಿದ್ವಲ್ಲ, ಇದಕ್ಕೆ ನಾವು ಸುತ್ತಲೂ ಕೂಡ ಹೀಗೆ ಗೋಲ್ಡ್ ಚಿಕ್ಕ ಮಣಿ ಹಾಗೂ ದೊಡ್ಡ ಮಣಿನ ನಾವು ಇದ್ರ ಸುತ್ತಲೂ ಸುತ್ತಕೊಂಡು ಈ ಏನು ಬೋ ಇದೆಯಲ್ಲ ಇದನ್ನ ನಾವು ಡೆಕೋರೇಷನ್ ಮಾಡ್ಕೊಳ್ಬೇಕು. ಈ ಕ್ಯಾಂಡಲ್ ಏನು ಹೋಲ್ಡರ್ ಏನ್ ಮಾಡ್ಕೊಂಡಿದ್ದೀನಲ್ಲ ಇದ್ರ ಸುತ್ತಲೂ ನಾನೀಗ ಈ ರೀತಿ ಡೆಕೋರೇಷನ್ ಮಾಡ್ಕೊಳ್ತಾ ಹೋಗ್ತೀನಿ. ಇದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಇದನ್ನೇ ನಾನು ಸುತ್ತಲೂ ನಾನು ಡೆಕೋರೇಷನ್ ಮಾಡ್ಕೊಳ್ತೀನಿ. ಈ ರೀತಿ ಎಲ್ಲ ಕಡೆನೂ ಗುಂಡ್ಪಿನ್ ಹಾಗೆ ಚಿಕ್ಕ ಮಣಿ ದೊಡ್ಡ ಮಣಿ ಹಾಕೊಂಡು ನಾವು ಇದನ್ನ ಎಲ್ಲ ಕಡೆಗೂ ನಾವು ಈ ರೀತಿ ಚುಚ್ಕೊಂಡು ಡೆಕೋರೇಷನ್ ಮಾಡ್ಕೊಳ್ತಾ ಹೋಗ್ಬೇಕು. ಈಗ ನೋಡಿ ಇದೆಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಬೇಸ್. ಈ ರೀತಿ ಸುತ್ತಲೂ ನಾವು ಮಣಿಗಳನ್ನ ಗುಂಡ್ಪಿನ ಸಹಾಯದಿಂದ ಹಾಕೊಳ್ತಾ ಹೋಗ್ಬೇಕು. ಈಗ ನೋಡಿ ಎರಡು ಬೋಗು ನಾನು ಸ್ಯಾಟಿನ್ ರಿಬ್ಬನ್ ಸುತ್ತಕೊಂಡು ಆಮೇಲೆ ಗುಂಡ್ಪಿನ್ ಮತ್ತೆ ಮಣಿಗಳನ್ನ ಆ ಒಳಗಡೆ ಗುಂಡ್ಪಿನ್ ಒಳಗಡೆ ಹಾಕಿಬಿಟ್ಟು ಈ ರೀತಿ ನಾನು ಸುತ್ತಲೂ ನಾನು ಈ ಕ್ಯಾಂಡಲ್ ಹೋಲ್ಡರ್ಗೆ ನಾನು ಈ ರೀತಿ ನಾನು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಈಗ ಈ ರೆಡಿ ಮಾಡ್ಕೊಂಡಿರೋ ಅಂತ ಈ ಕ್ಯಾಂಡಲ್ ಹೋಲ್ಡರ್ ಏನಿದೆಯಲ್ಲ, ಈ ಬೋ ಇಂದ ನಾನು ರೆಡಿ ಮಾಡ್ಕೊಂಡಿರೋ ಕ್ಯಾಂಡಲ್ ಹೋಲ್ಡರ್ನ ಈಗ ಡೆಕೋರೇಷನ್ ಮಾಡೋಣ. ಮತ್ತೆ ಕ್ಯಾಂಡಲ್ಗಳನ್ನ ಇಟ್ಬಿಟ್ಟು ಡೆಕೋರೇಷನ್ ಮಾಡೋಣ. ಈಗ ಈ ಏನು ಮಲ್ಲಿಗೆ ದಿಂಡು ಇದೆಯಲ್ಲ, ನಾವು ತುರ್ಬಿಗೆ ಹಾಕೊಳ್ಳುವಂತ ಮಲ್ಲಿಗೆ ದಿಂಡನ್ನ ನಾವು ಈ ರೀತಿ ಗಂಟು ಹಾಕೊಳ್ಬೇಕು. ಗಂಟು ಹಾಕೊಂಡು ನಾವು ರಿಂಗ್ ತರ ಇದನ್ನ ರೆಡಿ ಮಾಡ್ಕೊಳ್ಬೇಕು. ಈ ರಿಂಗ್ ತರ ರೆಡಿ ಮಾಡ್ಕೊಂಡು ಆದ್ಮೇಲೆ ಈ ಸ್ಟೀಲ್ ಲೋಟ ಇದೆ ನೋಡಿ, ಈ ರೀತಿ ಸ್ಟೀಲ್ ಲೋಟನ್ ತಗೊಳ್ಳಿ. 2 ಕ್ಯಾಂಡಲ್ ಹೋಲ್ಡರ್ ಇದೆಯಲ್ಲ ಅದಕ್ಕೆ 2 ಸ್ಟೀಲ್ ಲೋಟನ್ ನಾನು ತಗೊಂಡಿದ್ದೀನಿ. ಆ ಸ್ಟೀಲ್ ಲೋಟದ ಒಳಗಡೆ ಈ ಏನ್ ನಾವು ಮಲ್ಲಿಗೆ ದಿಂಡನ್ನ ಕಟ್ಕೊಂಡಿದ್ವಲ್ಲ ಅದನ್ನ ಅದರೊಳಗಡೆ ಹೀಗೆ ಕೂರ್ಸ್ಕೋಬೇಕು. ಅದು ಕೂರ್ಸ್ಕೊಂಡ್ ಆದ್ಮೇಲೆ ಕ್ಯಾಂಡಲ್ ಹೋಲ್ಡರ್ ಏನ್ ಮಾಡ್ಕೊಂಡಿದ್ನಲ್ಲ ಬೋಗೆ ನಾನು ಈ ಕ್ಯಾಂಡಲ್ ಹೋಲ್ಡರ್ನ ಕೂಡ ನಾವು ಇದರೊಳಗಡೆ ಹಾಕೋಬೇಕು. ಈಗ ನೋಡಿ ಕ್ಯಾಂಡಲ್ ಹೋಲ್ಡರ್ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಅದೇ ರೀತಿ ಇನ್ನೊಂದನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಅದೇ ರೀತಿ ಇನ್ನೊಂದು ಕ್ಯಾಂಡಲ್ ಹೋಲ್ಡರ್ನ ನಾನು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಮಲ್ಲಿಗೆ ದಿಂಡನ್ನು ಹಾಕೊಂಡಿದ್ದೀನಿ, ಹಾಗೆ ಕ್ಯಾಂಡಲ್ ಹೋಲ್ಡರ್ನು ಕೂಡ ಇಟ್ಕೊಂಡಿದ್ದೀನಿ. ಈಗ ಇದಾದ್ಮೇಲೆ ನಾವು ಈ ಬ್ಯೂಟಿಫುಲ್ ಆಗಿರುವಂತ ಕ್ಯಾಂಡಲ್ಸ್ಗಳನ್ನ ಅದ್ರ ಮೇಲೆ ಇಟ್ಬಿಟ್ಟು ಕ್ಯಾಂಡಲ್ನ ಹಚ್ಕೊಳ್ಳೋಣ.
ಈಗ ಕ್ಯಾಂಡಲ್ಸ್ಗಳನ್ನು ಹಚ್ಕೊಳ್ಳೋಣ. ಇದೇ ಕ್ಯಾಂಡಲ್ ಹೋಲ್ಡರ್ನ ನಾನು ಇನ್ನೊಂದು ರೀತಿ ಡೆಕೋರೇಷನ್ ಮಾಡಿ ತೋರಿಸ್ತೀನಿ ನೋಡಿ. ಇದನ್ನ ಫಸ್ಟ್ ಇಟ್ಕೊಂಡು ಆಗ್ಲೇ ನಾನು ಇದ್ರ ಪಕ್ಕದಲ್ಲಿ ನಾನು ಇಟ್ಟಿದ್ನಲ್ವಾ ಹೀಗೆ, ಈಗ ಇದನ್ನೇ ನಾನು ಇದ್ರ ಮೇಲ್ಗಡೆ ಇಟ್ಕೊಳ್ತೀನಿ. ಈಗ ಈ ಗ್ರೀನ್ ಕಲರ್ ಬೇಸ್ ಮೇಲೆ ಈ ಪಿಂಕ್ ಕಲರ್ ಬೇಸ್ ಏನ್ ಮಾಡಿದ್ನಲ್ಲ ಕ್ಯಾಂಡಲ್ ಹೋಲ್ಡರ್ನ, ನಾನು ಅದನ್ನ ಇಟ್ಕೊಂಡು ಅದಾದ್ಮೇಲೆ ನಾನು ಇದ್ರ ಮೇಲ್ಗಡೆ ನಾನು ಈ ರೀತಿ ಕ್ಯಾಂಡಲ್ಸ್ ಅಂದ್ರೆ ಈ ಏನ್ ಡೆಕೋರೇಟಿವ್ ಕ್ಯಾಂಡಲ್ಸ್ ಇದೆಯಲ್ಲ ಈ ಪ್ಲೇಟು, ಇದನ್ನ ಇದ್ರ ಮೇಲ್ಗಡೆ ಇಟ್ಕೊಂಡು ಆದ್ಮೇಲೆ ಇದ್ರ ಸುತ್ತಲೂ ನಾನು ಕ್ಯಾಂಡಲ್ಸ್ ಗಳನ್ನ ಇಟ್ಕೊಳ್ತೀನಿ. ಇದು ಒಂದ್ ರೀತಿ ಡೆಕೋರೇಟಿವ್ ಆಗಿ ಎಷ್ಟು ಕ್ಲೀನ್ ಆಗಿ ಕಾಣಿಸುತ್ತೆ ಅಂತ ನೋಡ್ಕೊಳ್ಳಿ. ಈ ರೀತಿ ದೀಪನೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ಆದ್ಮೇಲೆ ನಾವು ಈ ಕ್ಯಾಂಡಲ್ಸ್ ಗಳನ್ನ ನಾವು ಹಚ್ಕೊಳ್ಳೋಣ. ಇದು ಇನ್ನೊಂದು ರೀತಿ ಕ್ಯಾಂಡಲ್ ಡೆಕೋರೇಷನ್. ಈ ಕ್ಯಾಂಡಲ್ ಹೋಲ್ಡರ್ನ ಇನ್ನೊಂದು ರೀತಿನಲ್ಲಿ ನಾನು ಡೆಕೋರೇಷನ್ ಮಾಡಿದ್ದೀನಿ. ಈಗ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲಾ ಕಡೆಗೂ ನಾನು ಕ್ಯಾಂಡಲ್ಸ್ ಗಳನ್ನ ಹಚ್ಕೊಂಡಿದ್ದೀನಿ. ಈ ಸಿಂಪಲ್ ಕ್ಯಾಂಡಲ್ ಹೋಲ್ಡರ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ಲರಿಗೂ ಮೇರಿ ಕ್ರಿಸ್ಮಸ್.